self-incompatibility. Self-incompatibility was first reported by Koiruter in the middle of 19th century. Self-incompatibility first report ಮಾಡಿದನು Koiruter in middle of the 19th century. More than 300 species belong to 70 families of angiosperms show self-incompatibility. So initially in angiosperms ali more than 70 families of 300 species show incompatibility. In case of self-incompatibility, pollen grain fail to germinate on the stigma of the flower that produce them. So initially definition ಏನು ಹೇಳಿದ್ರೆ self-incompatibility ಇದು pollen grain fail to germinate on the stigma. So pollen grain ಸ್ಟಿಗ್ಮಾ ಮೇಲೆ ಜರ್ಮಿನೇಟ್ ಆಗದೆ ಇದ್ರೆ ಅಟ್ ದಿ ಸೇಮ್ ಫ್ಲವರ್, ಸೊ ಅದೇ ಫ್ಲವರ್ ಮೇಲೆ ಜರ್ಮಿನೇಟ್ ಆಗದೆ ಇದ್ರೆ ಅಂಥದನ್ನು ಏನು ಕರೀತಾರೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಹೇಳಿ ಕರೀತಾರೆ. ಸೊ ಇನ್ ಸಮ್ ಕೇಸಸ್ನಲ್ಲಿ ಸೆಲ್ಫ್ incompatibility due to, so initially fail to enter the stigma. So first reasons ಏನು ಹೇಳಿ fail to enter the stigma. So even pollen germinate ಆಗಿದ್ರು, so pollen tube unable to enter the stigma. ಸೊ ಸ್ಟಿಗ್ಮಾ ಒಳಗೆ ಎಂಟ್ರಿ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೂ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಹೇಳಿ ಕರೀತಾರೆ. ಇನ್ ಸಮ್ ಸ್ಪೀಸೀಸ್ನಲ್ಲಿ ಏನಾಗುತ್ತೆ, ದ ಪೋಲನ್ ಟ್ಯೂಬ್ ಎಂಟರ್ ದಿ ಸ್ಟೈಲ್ ಬಟ್ ಗ್ರೋ ಟು ಸ್ಲೋಲಿ ಟು ಎಫೆಕ್ಟ್ ಫರ್ಟಿಲೈಸೇಷನ್ ಬಿಫೋರ್ ದಿ ಫ್ಲವರ್ ಡ್ರಾಪ್ಸ್. ಸೊ ಸಮ್ ಕೇಸಸ್ನಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ, ಪೋಲನ್ ಟ್ಯೂಬ್ ಸ್ಟೈಲ್ ಒಳಗೂ ಎಂಟ್ರಿ ಆಗುತ್ತೆ, ಬಟ್ ಗ್ರೋತ್ ಏನಿರುತ್ತೆ ಇನ್ ದಿ ಸ್ಟೈಲ್, ವಿತ್ ಇನ್ ದಿ ಸ್ಟೈಲ್ ಏನಿರುತ್ತೆ ಪೋಲನ್ ಟ್ಯೂಬ್ ಡೆವಲಪ್ಮೆಂಟು ವೆರಿ ಸ್ಲೋ ಇರುತ್ತೆ. ಸೊ ವೆರಿ ಸ್ಲೋ ಇದ್ರದ್ದು ಎಟ್ ದಿ ಪ್ರಾಪರ್ ಟೈಮ್ನಲ್ಲಿ ಫಿಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗಲ್ಲ. ಸೊ ದಟ್ ಲೀಡ್ಸ್ ಟು ದಿ ಏನಾಗುತ್ತೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯನ್ನು ಕಾಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಏನು ಹೇಳ್ರಿ, ಸಮ್ fertilization is affected but the embryo degenerate at the early stage. So in certain families certain flowers ಅಲ್ಲಿ ಏನಾಗುತ್ತೆ ಹೇಳ್ರಿ, ಪೋಲನ್ ಟ್ಯೂಬು ಪ್ರಾಪರ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಗ್ರೋತ್ ಆಗುತ್ತೆ, ಬಟ್ ಫ್ಯೂಷನ್ ಆಗಲ್ಲ. ಸೊ ಪ್ರಾಪರ್ ಆಗಿ ಏನಾಗುತ್ತೆ ಪೋಲನ್ ಟ್ಯೂಬ್ ಅನೇಬಲ್ ಟು ಡಿಸ್ಚಾರ್ಜ್ ದಿ ನ್ಯೂಕ್ಲಿಯಸ್. ಸೊ ಪೋಲನ್ ಗ್ರೇನ್ಸ್ ಅನ್ನ ಡಿಸ್ಚಾರ್ಜ್ ಮಾಡಲ್ಲ. ಸೊ ಅದು ಕೆಲವೊಂದು ಕೇಸಸ್ನಲ್ಲಿ ಡಿಸ್ಚಾರ್ಜ್ ಮಾಡಿದ್ದು ಏನಾಗುತ್ತೆ ಅರ್ಲಿ ಸ್ಟೇಜ್ ಆಫ್ ಎಂಬ್ರಿಯೋ. ಸೊ ಅರ್ಲಿ ಸ್ಟೇಜ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ ಎಂಬ್ರಿಯೋ ಬಿಕಮ್ ಡಿನೇಚರ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ನೇಚರ್ಸ್ ಆಫ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಪಿಯರ್ಸ್ ಟು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಬಟ್ ಪ್ರಿಸೈಸ್ ನೇಚರ್ ಆಫ್ ದಿಸ್ ರಿಯಾಕ್ಷನ್ ಇಸ್ ನಾಟ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಸೊ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಮೇನ್ಲಿ ಡ್ಯೂ ಟು ದ ಏನು ಹೇಳ್ರಿ ಬಯೋಕೆಮಿಕಲ್ ರಿಯಾಕ್ಷನ್. ಸೊ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಫ್ ದಿ ಪೋಲನ್ ಅಂಡ್ ಸ್ಟಿಗ್ಮಾ. ಸೊ ಇದರ ಮೇಲೆ ಏನಾಗಿರುತ್ತೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಸೊ ಇನಿಷಿಯಲಿ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಹೇಳಿ ಕರಿಬಹುದು. ಸೊ ಕ್ಲಿಯರ್ ಅಂಡರ್ಸ್ಟುಡ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇನ್ನೂ ಗೊತ್ತಾಗಿಲ್ಲ. ಸೊ ಯಾವ ರೀತಿ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ಪ್ಲಾಂಟ್ ಅಲ್ಲಿ ಇನ್ಕಂಪ್ಯಾಟಿಬಿಲಿಟಿ ಕಾಸ್ ಆಗತ್ತೆ ಹೇಳಿ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಸೊ ಇಲ್ಲೇನು ಮಾಡಿದ್ದಾರೆ ಹೇಳ್ರಿ, 2 ಪ್ಲಾಂಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಕನ್ಸಿಡರ್ ಮಾಡೋದು ಪ್ಲಾಂಟ್ ಅಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್ ಪ್ಲಾಂಟ್. ಸೊ ಫಸ್ಟ್ ಒನ್ ಪ್ಲಾಂಟ್ ಇಂದ ಜಿನೋಟಿಪಿಕ್ ಕಂಡೀಷನ್ಸ್ ಏನಿದೆ S1 S2 ಇಸ್ ದ ಫಸ್ಟ್ ಪ್ಲಾಂಟ್ ಜಿನೋಟಿಪಿಕ್ ಕಂಡೀಷನ್, ದಟ್ ಇಸ್ ಫಸ್ಟ್ ಪೇರೆಂಟ್ ಜಿನೋಟಿಪಿಕ್ ಕಂಡೀಷನ್. ಸೆಕೆಂಡ್ ಪೇರೆಂಟ್ ನ ಜಿನೋಟಿಪಿಕ್ ಕಂಡೀಷನ್ಸ್ ಏನೇನು S3 ಅಂಡ್ S4 ಜಿನೋಟಿಪಿಕ್ ಕಂಡೀಷನ್ಸ್ ಪ್ರೆಸೆಂಟ್ ಇದೆ ಸೆಕೆಂಡ್ ಪೇರೆಂಟ್ ಅಲ್ಲಿ. ಸೊ ಎರಡು ಪ್ಲಾಂಟ್ ಏನಾಗುತ್ತೆ 2 ಡಿಫರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ S1 S2 ಗ್ಯಾಮೆಟ್ ಜಿನೋಟೈಪ್ ಹೊಂದಿರೋ ಪ್ಲಾಂಟ್ ಏನ್ ಮಾಡುತ್ತೆ S1 ಅಂಡ್ S2 ಹೇಳಿ 2 ಡಿಫರೆಂಟ್ ಗ್ಯಾಮೆಟ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ S3 S4 ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಇರುವಂತ ಪ್ಲಾಂಟ್ ಏನ್ ಮಾಡುತ್ತೆ S3 S4 ಹೇಳಿ 2 ಡಿಫರೆಂಟ್ ಗ್ಯಾಮೆಟ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಹೇಗೆ ಪ್ರೊಡಕ್ಷನ್ ಆಗುತ್ತೆ. ಫಸ್ಟ್ ಒನ್ ಇಸ್ ಕ್ರಾಸಿಂಗ್. ಸೊ ಫಸ್ಟ್ ಕ್ರಾಸ್ ಏನ್ ಹೇಳ್ರಿ, S1 ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ ಇರುವಂತ ಪ್ಲಾಂಟ್ ಅನ್ನ ಒನ್ ಮೋರ್ S1 S2 ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ ಇರುವಂತ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಹೇಳ್ರಿ S1 ಅಂಡ್ S2 ಜೀನ್ಸ್ ಇದೆ. ಇಲ್ಲಿ ಪೋಲನ್ ಗ್ರೇನ್ ಮೇಲೆ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಮೇಲೂ ಏನ್ ಜಿನೋಟೈಪಿಕ್ ಇದೆ S1 S2 ಜಿನೋಟೈಪಿಕ್ ಪ್ರೆಸೆಂಟ್ ಇರುತ್ತೆ. ಸೊ ಎರಡು ಪೋಲನ್ ಗ್ರೇನ್ ಅಂಡ್ ಸ್ಟಿಗ್ಮಾ ಬೆಲು ಸೇಮ್ ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಇರೋದ್ರಿಂದ ಪೋಲನ್ ಗ್ರೇನ್ ಅನೇಬಲ್ ಟು ಜರ್ಮಿನೇಟ್ ಆನ್ ದಿ ಸ್ಟಿಗ್ಮಾ. ಸೊ ಪೋಲನ್ ಗ್ರೇನ್ ಜರ್ಮಿನೇಟ್ ಆಗಲ್ಲ. ಸೊ ದಟ್ ಲೀಡ್ಸ್ ಟು ಫುಲ್ಲಿ ಇನ್ಕಂಪ್ಯಾಟಿಬಲ್ ಪ್ಲಾಂಟ್. ಸೊ ಎರಡು ಸೇಮ್ ಜಿನೋಟೈಪಿಕ್ ಕಂಡೀಷನ್, ದಟ್ ಇಸ್ ಪೋಲನ್ ಗ್ರೇನ್ ಮತ್ತು ಸ್ಟಿಗ್ಮಾ ಮೇಲೆ ಎರಡರಲ್ಲೂ ಸೇಮ್ ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಆ ಪ್ಲಾಂಟ್ ಏನಾಗುತ್ತೆ ಫುಲ್ಲಿ ಇನ್ಕಂಪ್ಯಾಟಿಬಲ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಏನು ಹೇಳ್ರಿ, S1 S2 ಜಿನೋಟೈಪ್ ಇರುವಂತ ಪ್ಲಾಂಟ್ಸ್ ಅನ್ನ S1 S3 ಜಿನೋಟೈಪ್ ಇರುವಂತ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದಾಗ ಏನಾಗುತ್ತೆ ಹೇಳ್ರಿ ಪಾರ್ಷಿಯಲಿ ಇನ್ಕಂಪ್ಲೀಟೆಡ್ ಮೀಟಿಂಗ್ ಆಗುತ್ತೆ. ಬಿಕಾಸ್ ಆಫ್ ದಿ S1 S2 S3 ಜೀನ್ಸ್ ಎಲ್ಲಿದೆ ಹೇಳ್ರಿ ನಮ್ದು ಪೋಲನ್ ಗ್ರೇನ್ ಮೇಲೆ ಪ್ರೆಸೆಂಟ್ ಇದೆ. ನೆಕ್ಸ್ಟ್ S1 S2 ಜೀನ್ಸ್ ಎಲ್ಲಿದೆ ಹೇಳ್ರಿ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಇದೆ. ಇಲ್ಲಿ ಕಾಮನ್ ಜೀನ್ ಅಥವಾ ಕಾಮನ್ ಅಲೀಲ್ ಯಾವ್ದು ಹೇಳ್ರಿ S2 ಇಸ್ ದ ಕಾಮನ್ ಅಲೀಲ್. ಸೊ S2 ಕಾಮನ್ ಅಲೀಲ್ ಇರೋದ್ರಿಂದ S2 ಜಿನೋಟೈಪ್ ಇರುವಂತ ಪೋಲನ್ ಗ್ರೇನ್ ಪೋಲನ್ ಟ್ಯೂಬ್ ಅನ್ನ ಡೆವಲಪ್ಮೆಂಟ್ ಮಾಡಲ್ಲ. ಬಟ್ S1 and S3 ಆರ್ ದಿ 2 ಡಿಫರೆಂಟ್ ಜಿನೋಟೈಪ್ಸ್ ಪ್ರೆಸೆಂಟ್ ಆನ್ ದಿ ಸೇಮ್ ಪೋಲನ್ ಗ್ರೇನ್ ಆರ್ ಸೇಮ್ ಸ್ಟಿಗ್ಮಾ, ಎರಡರ ಮೇಲೂ ಇರುವಂತ ಡಿಫರೆಂಟ್ ಜಿನೋಟೈಪ್. ಸೊ ಇದರಲ್ಲಿ ಏನಾಗುತ್ತೆ
S3 ಇರುವಂಥ ಜಿನೋಟೈಪ್ ಪೋಲನ್ಗೆ ಏನು ಮಾಡುತ್ತೆ ಪೋಲನ್ ಟ್ಯೂಬ್ ಅನ್ನು ಡೆವಲಪ್ಮೆಂಟ್ ಆಗುತ್ತೆ. ದಟ್ ಪೋಲನ್ ಟ್ಯೂಬ್ ಕ್ರಾಸಸ್ ವಿತ್ ದಿ S1 allele ಆಫ್ ದಿ S1 ಜೀನ್ ಆಫ್ ದಿ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಸೊ S1 ಜೀನ್ ಜೊತೆಗೆ ಇಂಟರಾಕ್ಷನ್ಸ್ ಆಗಿ ಪಾರ್ಷಿಯಲಿ ಇನ್ಕಂಪ್ಯಾಟಬಲ್ ಮೀಟಿಂಗ್ ಅನ್ನು ಮಾಡುತ್ತೆ. ಸೊ ಥರ್ಡ್ ಕ್ರಾಸಿಂಗ್ ಏನು ಹೇಳ್ರಿ, S3 ಆ್ಯಂಡ್ S4 ಜಿನೋಟೈಪಿಕ್ ಇರುವಂಥ ಪೋಲನ್ ಗ್ರೇನ್ ರಿಯಾಕ್ಟ್ ವಿತ್ ದಿ S1 S2 ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ ಇರುವಂಥ ಸ್ಟಿಗ್ಮಾ ಮೇಲೆ. ಸೊ ಇಲ್ಲಿ ಏನಾಗಿದೆ, ಎಂಟೈರ್ಲಿ ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ಸ್ ಏನಿದೆ, ಒಂದು ಪ್ಲಾಂಟಲ್ಲಿ S3 S4 ಇದ್ರೆ ಇನ್ನೊಂದು ಪ್ಲಾಂಟಲ್ಲಿ S1 S2 ನೇಚರಲ್ಲಿ ಪ್ರೆಸೆಂಟ್ ಇರೋದು. ಸೊ ಅದರಿಂದ ಏನಾಗುತ್ತೆ, ಸೇಮ್ ಜಿನೋಟೈಪ್ ಯಾವುದು ಸೇಮ್ ಜಿನೋಟೈಪ್ ಪ್ರೆಸೆಂಟ್ ಇರೋದ್ರಿಂದ. ಸೊ ಅದಕ್ಕೆ ಏನಾಗುತ್ತೆ, ಈವನ್ ಪೋಲನ್ ಗ್ರೇನ್ಸ್ ಆಲ್ಸೋ ಪ್ರೊಡ್ಯೂಸ್ ಏನೋ ಹೇಳ್ರಿ ಜರ್ಮಿನೇಷನ್ ಟ್ಯೂಬ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟು ಸ್ಟಿಗ್ಮಾನು ಏನು ಮಾಡುತ್ತೆ, ಇದರಿಂದ ಪ್ರೊಡಕ್ಷನ್ ಆದ ಜರ್ಮಿನೇಟ್ ಟ್ಯೂಬ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ತರ ಜಿನೋಟೈಪಿಕ್ ಇರುವಂಥ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಅಂದ್ರೆ ಫುಲ್ಲಿ ಕಂಪ್ಯಾಟಿಬಲ್. ಸೊ ಫುಲ್ಲಿ ಕಂಪ್ಯಾಟಿಬಲ್ ನೇಚರಲ್ಲಿ ಪ್ರೆಸೆಂಟ್ ಇರುತ್ತೆ. ದಟ್ ಇಸ್ 100% ಮೇಟಿಂಗ್ ಆಗುತ್ತೆ. ಸೊ ಯಾವಾಗ ಪ್ಲಾಂಟ್ ಅಲ್ಲಿ ಡಿಫ್ರೆಂಟ್ ಜಿನೋಟೈಪ್ಸ್ ಪ್ರೆಸೆಂಟ್ ಇರುತ್ತೋ ಆ ಟೈಮ್ನಲ್ಲಿ ಏನಾಗುತ್ತೆ, ಮೇಟಿಂಗ್ ಆಗತ್ತೆ, ದಟ್ ಇಸ್ ಕ್ರಾಸಿಂಗ್ ಆಗತ್ತೆ. ಯಾವ ಟೈಮಲ್ಲಿ ಎರಡು ಪೋಲನ್ ಗ್ರೇನ್ ಮತ್ತು ಸ್ಟಿಗ್ಮಾ ಸೇಮ್ ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಆಗಿದೆಯೋ ಅಲ್ಲಿ ಯಾವತ್ತೂ ಏನು ಕ್ರಾಸಿಂಗ್ ಆಗಲ್ಲ, ಮೇಟಿಂಗ್ ಆಗಲ್ಲ, ಇನ್ಕಂಪ್ಯಾಟಿಬಿಲಿಟಿಯನ್ನು ಲೀಡ್ಸ್ ಮಾಡುತ್ತೆ. ಇಲ್ಲಿ ಏನಿರುತ್ತೆ, ಕಂಪ್ಯಾಟಿಬಿಲಿಟಿಯನ್ನು ಲೀಡ್ಸ್ ಮಾಡೋದು ಯಾವಾಗ ಡಿಫ್ರೆಂಟ್ ಜಿನೋಟೈಪಿಕ್ ಕಂಡೀಷನ್ಸ್ ಇದ್ದಾಗ ಇನ್ಕಂಪ್ಯಾಟಿಬಿಲಿಟಿಯನ್ನು ಕಾಸ್ ಮಾಡಲ್ಲ. ಕಂಪ್ಯಾಟಿಬಲ್ ನೇಚರಲ್ಲಿ ಪ್ರೆಸೆಂಟ್ ಇರುತ್ತೆ. ಎರಡು ಸೇಮ್ ಜಿನೋಟೈಪಿಕ್ ಇದ್ದಾಗ ಇನ್ಕಂಪ್ಯಾಟಿಬಿಲಿಟಿಯನ್ನು ಲೀಡ್ಸ್ ಮಾಡುತ್ತೆ. Next, what are the mechanism for the self incompatibility? So mechanisms ಅಲ್ಲಿ first one is pollen stigma interaction. First mechanism is pollen and stigma interaction. Second mechanism pollen tube and style interaction. So third one is pollen tube and ovule interaction. These are all the three different mechanisms present in self incompatibility. First one is pollen stigma interaction. This interaction occur just after the pollen grain reaches the stigma and generally prevent the pollen germination. So initially pollen stigma interactions ಅಲ್ಲಿ initially transfer ಆಗುತ್ತೆ. pollen grains ಏನಾಗುತ್ತೆ, ಸ್ಟಿಗ್ಮಾದಿಂದ ಸ್ಟೈಲ್ pollen grains ಏನಾಗುತ್ತೆ, ಆಂಥರ್ ಇಂದ ಏನಾಗುತ್ತೆ ನಮಗೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ದಟ್ ಈಸ್ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಟ್ರಾನ್ಸ್ಫರ್ ಆದ್ರೂ ಪ್ರಿವೆಂಟ್ ದಿ ಜರ್ಮಿನೇಷನ್. ಸೊ ಜರ್ಮಿನೇಷನ್ಸ್ ಅನ್ನ ಆಗಲ್ಲ. ಸೊ ಇನಿಷಿಯಲಿ ಟ್ರಾನ್ಸ್ಫರ್ ಆಗಿದ್ದ ಪೋಲನ್ ಗ್ರೇನ್ ಅನೇಬಲ್ ಟು ಜರ್ಮಿನೇಟ್ ಆನ್ ದಿ ಸ್ಟಿಗ್ಮಾ. ಸೊ ಯಾವುದೇ ಕಾರಣಕ್ಕೂ ಸ್ಟಿಗ್ಮಾ ಮೇಲೆ ಜರ್ಮಿನೇಷನ್ಸ್ ಆಗಲ್ಲ ಇನ್ ಪೋಲನ್ ಸ್ಟಿಗ್ಮಾ ಇಂಟರಾಕ್ಷನ್ಸ್ ಅಲ್ಲಿ. ಇನ್ ಗ್ಯಾಮೆಟೋಪೈಟಿಕ್ ಸಿಸ್ಟಮ್ ದ ಸ್ಟಿಗ್ಮಾ ಸರ್ಫೇಸ್ ಇಸ್ ಪ್ಲುಮ್ಯೂಸ್ ಹ್ಯಾವಿಂಗ್ elongated receptive cells and is commonly known as wet stigma. Incompatible pollen grains generally germinate on reaching the stigma. The incompatibility reaching occur at least later stages. So initially ಸ್ಟಿಗ್ಮಾದಲ್ಲಿ ಟೂ ಕೈಂಡ್ಸ್ ಆಫ್ ಸ್ಟಿಗ್ಮಾ ಬರುತ್ತೆ. ಒನ್ ಇಸ್ ಡ್ರೈ ಸ್ಟಿಗ್ಮಾ, ಅನದರ್ ಒನ್ ಇಸ್ ವೆಟ್ ಸ್ಟಿಗ್ಮಾ. ಸೊ ವೆಟ್ ಸ್ಟಿಗ್ಮಾದಲ್ಲಿ ಏನಾದ್ರೆ ಪ್ಲೂಮ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಪ್ಲೂಮ್ಯೂಲ್ಸ್ ಮೀನ್ಸ್ ಹ್ಯಾರಿ ಸ್ಟ್ರಕ್ಚರ್ಸ್. ಸೊ ಹ್ಯಾರಿ ಸ್ಟ್ರಕ್ಚರ್ಸ್ ಇರುವಂಥ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ವೆರಿ ಕ್ವಿಕ್ ಆಗಿ ಪೋಲನ್ ಗ್ರೇನ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಯಾವ್ದ್ರಲ್ಲಿ ಡ್ರೈ ಸ್ಟಿಗ್ಮಾ ಇರುತ್ತೆ, ಸೊ ತುಂಬಾ ಕ್ವಿಕ್ ಆಗಿ ಏನಾಗಲ್ಲ, ಪೋಲನ್ ಗ್ರೇನ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳಲ್ಲ. ಸೊ ಇನಿಷಿಯಲಿ ಯಾವುದು ವೆಟ್ ಸ್ಟಿಗ್ಮಾ ಇದೆಯಾ ಅಂತ ಪ್ಲಾಂಟ್ ಅಲ್ಲಿ ಬಿಕಮ್ ಮೋರ್ ರಿಸೆಪ್ಟಿವ್. ಸೊ ಸ್ಟಿಗ್ಮಾ ಬಿಕಮ್ ಮೋರ್ ರಿಸೆಪ್ಟಿವ್ ಆಗುತ್ತೆ. ಸೊ ಪೋಲನ್ ಗ್ರೇನ್ ಜನರಲಿ ಜರ್ಮಿನೇಟ್ ಆನ್ ದಿ ರೀಚಿಂಗ್ ಆಫ್ ದಿ ಸ್ಟಿಗ್ಮಾ. ಸೊ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೋಟೀನೇಷಿಯಸ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರೋದ್ರಿಂದ ಸ್ಟಿಗ್ಮಾ ಮೇಲೆ ವೆರಿ ಕ್ವಿಕ್ ಆಗಿ ಜರ್ಮಿನೇಷನ್ ಆಗುತ್ತೆ. ಸೊ ಜರ್ಮಿನೇಷನ್ ಆಗಿದ್ರು ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಆಗಲ್ಲ. ದಟ್ ಇಸ್ ಕಮಿಂಗ್ ಅಂಡರ್ ಪೋಲನ್ ಸ್ಟಿಗ್ಮಾ ಇಂಟರಾಕ್ಷನ್ಸ್ ಅಲ್ಲಿ ಬರುತ್ತೆ. ಸೊ ಸೆಕೆಂಡ್ ಒನ್ ಇಸ್ ಯಾವ್ದು ಹೇಳ್ರಿ, ಪೋಲನ್ ಟ್ಯೂಬ್ ಸ್ಟೈಲ್ ಇಂಟರಾಕ್ಷನ್. ಇನ್ ಮೋಸ್ಟ್ cases of the gametophytic system, pollen grains germinate and pollen tubes penetrate the stigmatic surface, but incompatible combination, the growth of pollen tube is retarded with this stigma. In the later cases, there is a cessation of protein and polysaccharide synthesis in the pollen tube, which leads to the degeneration of the tube wall and bursting of pollen tube. So initially pollen ಟ್ಯೂಬ್ ಆ್ಯಂಡ್ ಸ್ಟೈಲ್ ಇಂಟರಾಕ್ಷನ್ಸ್ ಎಲ್ಲ ಇರುತ್ತೆ. ಪೋಲನ್ ಗ್ರೇನ್ ಜರ್ಮಿನೇಷನ್ಸ್ ಆಗುತ್ತೆ. ಫಸ್ಟ್ ಒನ್ ಇಸ್ ಪೋಲನ್ ಜರ್ಮಿನೇಟ್ ಆಗುತ್ತೆ ಮತ್ತೆ ಪೋಲನ್ ಟ್ಯೂಬು ಪೆನಿಟ್ರೇಟ್ ಇಂಟು ಇಟ್ ಇನ್ ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಸೊ ಇನಿಷಿಯಲಿ ಪೋಲನ್ ಜರ್ಮಿನೇಷನ್ ಆಗುತ್ತೆ ಮತ್ತೆ ಜರ್ಮಿನೇಷನ್ ಟ್ಯೂಬ್ ಪ್ರೊಡಕ್ಷನ್ ಆಗುತ್ತೆ. ಆ ಜರ್ಮಿನೇಷನ್ ಟ್ಯೂಬ್ ಪ್ರೊಡಕ್ಷನ್ ಆಗಿದ್ದು ಸ್ಟಿಗ್ಮಾದೊಳಗೆ ಎಂಟರ್ ಕೂಡ ಆಗತ್ತೆ. ಬಟ್ ಇನ್ಕಂಪ್ಯಾಟಿಬಲ್ ಸ್ಪೀಸಸ್ ನಲ್ಲಿ ಏನಾಗುತ್ತೆ ಹೇಳ್ರಿ, ಪೋಲನ್ ಟ್ಯೂಬ್ ರಿಟಾರ್ಡ್ ವಿತ್ ಸ್ಟಿಗ್ಮಾ. ಸೊ
ಪೋಲನ್ ಟ್ಯೂಬ್ ಗ್ರೋತ್ ಏನಾಗುತ್ತೆ ರಿಟಾರ್ಡ್ ಆಗುತ್ತೆ ಅಥವಾ ರಿಡ್ಯೂಸ್ ಆಗುತ್ತೆ. ಸೊ ಪೋಲನ್ ಟ್ಯೂಬ್ ಗ್ರೋತ್ ರಿಡ್ಯೂಸ್ ಆಗುತ್ತೆ ಇನ್ ಪೋಲನ್ ಟ್ಯೂಬ್ ಸ್ಟೈಲ್ ಇಂಟರಾಕ್ಷನ್ಸ್ ಅಲ್ಲಿ. ಲೇಟರ್ ಕೇಸಸ್ ಏನಾಗುತ್ತೆ ಪ್ರೋಟೀನ್ ಅಂಡ್ ಪಾಲಿಸ್ಯಾಕರೈಡ್ ಸಿಂಥೆಸಿಸ್. ಸೊ ಇನಿಷಿಯಲಿ ಎಟ್ ದಿ ಟೈಮ್ ಆಫ್ ಸ್ಟಿಗ್ಮಾ ಜರ್ಮಿನೇಟಿಂಗ್ ಟ್ಯೂಬ್ ಎಂಟರ್ ಟು ದಿ ಸ್ಟಿಗ್ಮಾ. ಸೊ ಸ್ಟಿಗ್ಮಾದೊಳಗೆ ಎಂಟರ್ ಆದಾಗ ಸರ್ಟೆನ್ ಪ್ರೋಟೀನ್ಸ್ ಅಂಡ್ ಪಾಲಿಸ್ಯಾಕರೈಡ್ ಸಿಂಥೆಸಿಸ್ ಆಗುತ್ತೆ. ಸೊ ದಟ್ ಪ್ರೋಟೀನ್ಸ್ ಅಂಡ್ ಪಾಲಿಸ್ಯಾಕರೈಡ್ ಏನಾಗುತ್ತೆ ಬ್ಲಾಕಿಂಗ್ ದಿ ಆರ್ ಫರ್ದರ್ ಡೆವಲಪ್ಮೆಂಟ್ ಆಫ್ ದಿ ಪೋಲನ್ ಟ್ಯೂಬ್ ಫರ್ದರ್ ಡೆವಲಪ್ಮೆಂಟ್ ಅನ್ನ ಸ್ಟಾಪ್ ಮಾಡುತ್ತೆ ಅಥವಾ ಪೋಲನ್ ಟ್ಯೂಬ್ ಅನ್ನ ಏನಾಗುತ್ತೆ ಡಿನೇಚರ್ ಆಗಿ ಅಥವಾ ಟ್ಯೂಬ್ ಬಾಲ್ ಅನ್ನ ಡಿನೇಚರ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಬರ್ಸ್ಟ್ ಮಾಡಿಬಿಡುತ್ತೆ ಅದು ಜರ್ಮಿನೇಟಿಂಗ್ ಟ್ಯೂಬ್ ಅನ್ನ ಬರ್ಸ್ಟ್ ಮಾಡುತ್ತೆ. ಇದು ಪೋಲನ್ ಸ್ಟೈಲ್ ಇಂಟರಾಕ್ಷನ್ಸ್ ಅಲ್ಲಿ ಬರುತ್ತೆ. ಫೋರ್ತ್ ಒನ್ ಯಾವ್ದು ಹೇಳ್ರಿ ಪೋಲನ್ ಟ್ಯೂಬ್ ಓವ್ಯೂಲ್ ಇಂಟರಾಕ್ಷನ್. ಸೊ ಇನ್ ಸರ್ಟೆನ್ ಫ್ಯಾಮಿಲಿ ಅಥವಾ ಸರ್ಟೆನ್ ಜೀನಸ್ ನಲ್ಲಿ ಮಾತ್ರ ಯಾವುದು ಪೋಲನ್ ಟ್ಯೂಬ್ ಅಂಡ್ ಓವ್ಯೂಲ್ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಥಿಯೋಬ್ರೋಮಾ ಕೊಕೊವಾ, ದಟ್ ಇಸ್ ಕೊಕೊವಾ ಪ್ಲಾಂಟ್ ಅಲ್ಲಿ ಏನಾಗಿದೆ ಹೇಳ್ರಿ pollen tube reaches the ovule and effect fertilization. However, in incompatible combination, embryo denature at early stage of development. Generally, such species have hollow style. For example, Lilium rabies narcissus. So, for example, Threobroma species ಏನಾಗುತ್ತೆ pollen tube reaches the ovule. pollen tube development ಆಗುತ್ತೆ, ಆ pollen tube ಓವ್ಯೂಲ್ ಅನ್ನು ರೀಚ್ ಆಗುತ್ತೆ ಮತ್ತೆ ಫರ್ಟಿಲೈಸೇಷನ್ ಅನ್ನು ಕಾಸ್ ಮಾಡುತ್ತೆ. ಸೊ ಫರ್ಟಿಲೈಸೇಷನ್ ಕಾಸ್ ಆಗುತ್ತೆ ಏನಂದ್ರೆ ಪೋಲನ್ ಟ್ಯೂಬ್ ಏನಾಗುತ್ತೆ ನ್ಯೂಕ್ಲಿಯಸ್ ಅನ್ನ ಅಥವಾ ಮೇಲ್ ಗ್ಯಾಮಿಟೋಫೈಟ್ ಅನ್ನ ಫಿಮೇಲ್ ಗ್ಯಾಮಿಟೋಫೈಟ್ ಒಳಗೆ ಎಂಟ್ರಿ ಮಾಡಿದೆ ಹೇಳಿ ಅರ್ಥ. ಸೊ ಇನ್ ಇನ್ಕಂಪ್ಯಾಟಿಬಲ್ ಸ್ಪೀಸೀಸ್ ಏನಾಗುತ್ತೆ ಎಂಬ್ರಿಯೋ ಡಿನೇಚರ್. ಸೊ ಇಫೆಕ್ಟಿವ್ ಫರ್ಟಿಲೈಸೇಷನ್ ಆಗಿ ಫರ್ಟಿಲೈಸೇಷನ್ ಡೈಗೋಟ್ ಆಗುತ್ತೆ. ಜೈಗೋಟ್ ಇಂದ ನೆಕ್ಸ್ಟ್ ಸ್ಟೇಜ್ ಏನು ಬರುತ್ತೆ ನಮಗೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟಲ್ ಸ್ಟೇಜ್ ಬರುತ್ತೆ. ಸೊ ಎಟ್ ದಿ ಅರ್ಲಿ ಎಂಬ್ರಿಯೋನಿಕ್ ಸ್ಟೇಜಸ್ ನಲ್ಲಿ ಏನಾಗುತ್ತೆ ಪೋಲನ್ ಆರ್ ಅಥವಾ ಡೆವಲಪಿಂಗ್ ಎಂಬ್ರಿಯೋ ಬಿಕಮ್ ಡಿನೇಚರ್. ಸೊ ದಟ್ ಟೈಪ್ ಆಫ್ ಇಂಟರಾಕ್ಷನ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನ್ ಹೇಳ್ತಾರೆ ಪೋಲನ್ ಟ್ಯೂಬ್ ಓವಿಲ್ ಇಂಟರಾಕ್ಷನ್ಸ್ ಹೇಳಿ ಕರೀತಾರೆ. ಸೊ ಈ ತರ ಇಂಟರಾಕ್ಷನ್ ನಾಟ್ ಓನ್ಲಿ ಥಿಯೋಬ್ರೋಮಾ, ಇಟ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಲಿಲಿಯಂ ಸ್ಪೀಸೀಸ್ ಆಗಿದ್ದು ರೇಬಿಸ್ ಸ್ಪೀಸೀಸ್ ಆಗಿರ್ಬೋದು. ಈ ಎಲ್ಲ ಪ್ಲಾಂಟ್ ಸ್ಪೀಸೀಸ್ ನಲ್ಲೂ ಪೋಲನ್ ಟ್ಯೂಬ್ ಓವಿಲ್ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ the uses of self-incompatibility in hybrid seed production is harmed by several problems. So what are the problems of self-incompatibility? So first one is production and maintenance of inbreed lines by hand pollination is tedious and costly. So initially hand pollination procedure. So hand pollination procedure ಏನಿಲ್ಲ tedious and costly because ನಾವೇನು ಕಂಟಿನ್ಯೂಸ್ ಆಗಿ ಆರ್ಟಿಫಿಷಿಯಲಿ ಪಾಲಿನೇಷನ್ಸ್ ಅನ್ನ ಮಾಡ್ತಾ ಇರಬೇಕು. ಟು ಕಂಟ್ರೋಲ್ ದಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನ್ ಮಾಡಬೇಕಾಗುತ್ತೆ ಹ್ಯಾಂಡ್ ಪಾಲಿನೇಷನ್ ಅನ್ನ ಮಾಡ್ತಾ ಇರಬೇಕು. ಸೊ ದಿಸ್ ಹ್ಯಾಂಡ್ ಪಾಲಿನೇಷನ್ ಮೆಥಡ್ ಇಸ್ ಟಿಡಿಯಸ್ ಮೆಥಡ್ ಅಂಡ್ ಅಲಾಂಗ್ ವಿತ್ ದಿ ಕಾಸ್ಟ್ಲಿ. ನೆಕ್ಸ್ಟ್ ಒನ್ ಇಸ್ it rises the cost of hybrid seed. So it rises the cost of hybrid seed because of the ಏನಾಗುತ್ತೆ tedious process along with the large number of workers needs ಇರುತ್ತೆ, that is labor necessity ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕೆಲವೊಂದು ಡಿಫ್ರೆಂಟ್ ಮೆಥಡ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋಗುತ್ತೆ, ಕೆಮಿಕಲ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಹೈಬ್ರಿಡ್ ಸೀಡ್ ಕಾಸ್ಟ್ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಪ್ರಾಬ್ಲಮ್ ಏನು ಹೇಳಿದ್ರೆ ಕಂಟಿನ್ಯೂಸ್ ಸೆಲ್ಫಿಂಗ್ ಲೀಡ್ಸ್ ಟು ದಿ ಡಿಪ್ರೆಷನ್ ಇನ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂಡ್ ಇಸ್ unintentionally but unavoidably select self fertility. So in certain cases ನಲ್ಲಿ self fertility ಅನ್ನ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ self compatibility one of the problem. In the next ಏನ್ ಹೇಳ್ರಿ in the gametophytic system continuous inbreeding give rise to new incompatibility reaction which may limit the uses of some inbreed parents. So limits the use of certain inbreeding parents na uses ಅನ್ನ ಕಡಿಮೆ ಮಾಡುತ್ತೆ. next environmental factor like high temperature, high humidity etc reduce even totally overcome self incompatibility reaction leads to high temperature, that is more than 30 proportion of self pollinated. next certain environmental factor play a major role in incompatibility. next one is bees obtain prefer to stay within the parental line, particularly when the parental line differ morphologically. Within this is turn increase the proportion of self pollinated species. So ಕೆಲವೊಂದು morphological variations in the plant ಅನ್ನ cause ಮಾಡುತ್ತೆ. next one is transfer of S allele from the one variety or more particularly species into another variety or species is tedious or complicated. So transfer of S allele. So S allele means self incompatibility allele. Transfer from one generation to another generation or continuous generation pass ಮಾಡ್ತಾ ಹೋಗೋದು very tedious process. These are all the problems of self incompatibility.